28 ಚುನಾವಣೆಯಲ್ಲಿ ಯುವರಾಜ್ ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ನಾವು ನೋಡಬಹುದು ಸರ್. ನಿಮ್ಮ 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 ಅಭಿಮಾನಿಗಳಿಗೆ चिकपेट फार्मर एमएलए आरवी देवराज के बेटे युवराज हमारे साथ हैं. इसमें हम बात करते हैं सर. ओनली 2 minutes आई टेक. ಈಗ ಬರ್ತಾ ಇರುವಂತಹ ಫಲಿತಾಂಶ ಓವರ್ ಆಲ್ ಇಂಡಿಯಾ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಹೇಗೆ? ಬಹಳ ಸಂತೋಷ ಆಗ್ತದೆ. ಏನು ಎಕ್ಸಿಟ್ ಪೋಲ್ ಅಲ್ಲಿ ಮೋದಿ ಪೋಲ್ ಅಂತ ಏನು ಮಾಡಿದ್ರು ಅದೆಲ್ಲ ಸುಳ್ಳಾಗಿದೆ. ಆಲ್ರೆಡಿ 235 ಪ್ಲಸ್ ಸೀಟ್ಸ್ ನಾವೇ ಲೀಡಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಗಳಲ್ಲೂ ತೋರಿಸ್ತಾ ಇದ್ದಾರೆ. ನಮ್ಮ ಇಂಡಿಯಾ ಒಕ್ಕೂಟನೇ ಲೀಡಲ್ಲಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಬಹಳ ಸಂತೋಷವಂತ ವಿಚಾರ. ಇನ್ನೂ ನಮ್ಗೆ ಹೆಚ್ಚಿನ ಸೀಟ್ ಬರುತ್ತೆ ಅಂತ ನಮಗೆ ವಿಶ್ವಾಸ ನಮಗಿದೆ. ಇನ್ನೂ ಒಂದು 2 o'clock 3 o'clock ಆದಮೇಲೆ ನಮಗೆ ನಿಜವಾದಂಥ ಫಲಿತಾಂಶ ಏನು ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಈಗ ರಾಹುಲ್ ಗಾಂಧಿ ಅವರು ಎಲ್ಲ ಪ್ರಚಾರಕ್ಕೆ ಹೋದ್ರು, ಟಕಾಟಕ್ ಅಂತ 8,500 ರೂಪಾಯಿ ಸ್ಕೀಮ್ ಅನೌನ್ಸ್ ಮಾಡಿ, ಮಹಾಲಕ್ಷ್ಮಿ ಸ್ಕೀಮ್, ಅದ್ರ ಪ್ರಭಾವ ಜನರಲ್ಲಿ ಜಾಸ್ತಿ ಆಗಿದೆ ಅಂತ ಖಂಡಿತ ಆಗಿರ್ಬೋದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಗ್ಯಾರಂಟಿ ಸ್ಕೀಮ್ಗಳ ಭರವಸೆ ಕೊಟ್ಟಿದ್ವಿ. ಅದನ್ನು ನಾವು ಆಲ್ರೆಡಿ ಅನುಷ್ಠಾನಕ್ಕೂ ತಂದಿದ್ದೇವೆ. ಆ ನಂಬಿಕೆ ಇಡೀ ದೇಶದಲ್ಲಿ ಎಲ್ರಿಗೂ ಬಂದಿರಬೇಕು. ಕಾಂಗ್ರೆಸ್ ಪಕ್ಷದ ನುಡಿದಂತೆ ನಡೀತಾರೆ ಅಂತ ಹೇಳ್ಬಿಟ್ಟು ಆ ನಂಬಿಕೆ ಎಲ್ರಿಗೂ ಬಂದಿರುತ್ತೆ. ಅದರಿಂದ ನಮ್ಗೆ ಈ ಸತಿ ಹೆಚ್ಚಿನ ಸ್ಥಾನಗಳು ಬಂದಿದೆ ಅಂತ ನನಗೆ ಅನ್ಸುತ್ತೆ. ಈಗ ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ ಈಗ ಕಾಂಗ್ರೆಸ್ನ 10 ಅಂತ ತೋರಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ 1 ಬಂದಿತ್ತು. ಇದ್ರ ತೃಪ್ತಿ ಪಡ್ಕೊಳ್ತೀರಾ ಇಲ್ಲ ಬರಬೇಕಾಗಿತ್ತ? ಅಲ್ಲ, ಇನ್ನೂ ಬರಬೇಕಾಗಿತ್ತು. ತೃಪ್ತಿ ಏನು ಪಡ್ಕೊಂತ ಇಲ್ಲ. ಬಟ್ ಆದ್ರೆ ಇಲ್ಲಿ 1000% ಪರ್ಫಾರ್ಮೆನ್ಸ್, 1ರಿಂದ 10 ಅಂದ್ರೆ 1000% ಪರ್ಫಾರ್ಮೆನ್ಸ್. ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನೂ ಹೆಚ್ಚು ಬರೋ ಸಾಧ್ಯತೆ ಇದೆ. ಬಟ್ ನಮ್ಗೆ ಇನ್ನೂ ಹೆಚ್ಚು ಬರಬೇಕು ಅಂತ ನನಗೆ ವಿಶ್ವಾಸ ಇದೆ. ನಿಮ್ಮ ಸ್ನೇಹಿತರು ರಕ್ಷಾರಾಮಯ್ಯ 1 ಲಕ್ಷದಿಂದ ಸೋಲಾಗಿದೆ, ಅದು ಪಾಸಿಬಲ್ ಇತ್ತು ಹೇಗೆ ಸರ್? ರಾಜಕೀಯದಲ್ಲಿ ಸೋಲು ಗೆಲುವು ಅನ್ನೋದು ಅದು ಸಹಜ, ಅದು ಸರ್ವೇ ಸಾಮಾನ್ಯ. ಅದ್ರ ಬಗ್ಗೆ ನಾವೇನು ಜಡ್ಜ್ ಮಾಡೋಕ್ಕಾಗಲ್ಲ. ಅಲ್ಲಿನ ಜನರ ಮೈಂಡ್ ಸೆಟ್ ಏನಿರುತ್ತೋ, ಅಲ್ಲಿನ ಜನರ ಪಲ್ಸ್ ಏನಿರುತ್ತೋ ನಾವು ರೀಡ್ ಮಾಡೋಕ್ಕಾಗಲ್ಲ. ಅದು ಜನರ ತೀರ್ಪಿಗೆ ಎಲ್ಲರೂ ತಲೆ ಬಾಗಲೇಬೇಕು. ಅದು ಯಾವುದೇ ರಾಜಕಾರಣಿ ಆಗಿದ್ದು ಕೂಡ ಏನೇ ತೀರ್ಪು ಕೊಟ್ಟರು ಕೂಡ ನಾವು ತಲೆ ಬಾಗಲೇಬೇಕು. ಈಗ JDS ಅವರು ಸೋತರು, JDS ಅವರು ಒಂದು ಸೋತರು. ಅದು ಅವರ ಒಂದು ಭದ್ರಕೋಟೆ ಆಗಿತ್ತು, ಸೋತರು. ಈಗ ಏನು ಅದಕ್ಕೇನಂತೀರಾ ನೀವು? 20 ವರ್ಷ ಆದ್ಮೇಲೆ ಗೆದ್ದಿದ್ದೀರಾ? ಹೌದು, 20 ವರ್ಷ ಆದ್ಮೇಲೆ ಗೆದ್ದಿದ್ದೀವಿ. ಅದು ನಮ್ಮ ಅಚೀವ್ಮೆಂಟ್, ಅದು ಕಾಂಗ್ರೆಸ್ ಪಕ್ಷದ ಅಚೀವ್ಮೆಂಟ್ ಅದು ಅಲ್ವಾ? ಸೊ ಅದರಿಂದ ಎಲ್ಲ ಕಡೆ ನಾವು ಹೇಳಿಕ್ ಬರಲ್ಲ. ಜನರ ಪಲ್ಸ್ ಏನಿರುತ್ತೋ, ಜನರ ಮೆಂಟಾಲಿಟಿ ಇರುತ್ತೋ, ಅಲ್ಲಿ ಗ್ರೌಂಡ್ ರಿಯಾಲಿಟಿ ಇರುತ್ತೋ ಅದನ್ನೆಲ್ಲ ನಾವು ಅನಲೈಸ್ ಮಾಡಬೇಕಾಗತ್ತೆ. ಸೊ ಈ ಸತಿ ನಮ್ಮನ್ನು ಕಂಪೇರ್ ಮಾಡ್ಕೊಂಡ್ರೆ ಹೋದ ಸಲಿಕ್ಕಿಂತ ನಾವು ಬೆಟರ್ ಪರ್ಫಾರ್ಮ್ ಮಾಡಿದೀವಿ ಅಂತ ನಮ್ಮೆಲ್ರಿಗೂ ಒಂದು ವಿಶ್ವಾಸ, ನಂಬಿಕೆ, ಆಮೇಲೆ ಒಂದು ಖುಷಿ ಕೂಡ ಇದೆ ಸರ್. ಈ ರಾಜ್ಯದಲ್ಲಿ ನಿಮ್ಮ ರಾಜ್ಯಾಧ್ಯಕ್ಷರು ಈಗ ಹೊಸ ಅನೌನ್ಸ್ಮೆಂಟ್ ಮಾಡಿದ್ರೆ, ಈ ಪಾರ್ಟಿ ನಾವು ಕೇಡ್ರಿ ಬೇಸ್ ಪಾರ್ಟಿ ಮಾಡಬೇಕು, ಈ ತಳಮಟ್ಟದಿಂದ ನಾವು ಮತ್ತೆ ಈಗ ಕಟ್ಕೊಂಡು ಬರಬೇಕು ಅಂತ. ಈಗ ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ತಂದೆ ತುಂಬ ಹಳೆ ನಾಯಕರು SM ಕೃಷ್ಣ ಸ್ನೇಹಿತ ನೋಡಿದಾಗ ಈಗ ಹೇಗಿದೆ ಸರ್ ನಿಮ್ಮ ಸ್ಥಿತಿಯಲ್ಲಿ? ಈಗ ನಮ್ಮ ಕ್ಷೇತ್ರದ ರಿಸಲ್ಟು, ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಶಕ್ತಿ ಏನು ಅಥವಾ ಆರ್ ವಿ ದೇವರಾಜ್ ಅವ್ರ ಶಕ್ತಿ ಏನು, ನಮ್ಮ ಶಕ್ತಿ ಏನು ಅಂತ ಈಗ ನೀವು ಸೌತ್ ರಿಸಲ್ಟ್ ಬರುತ್ತೆ, ಬೆಂಗಳೂರು ಸೌತ್ ರಿಸಲ್ಟಲ್ಲಿ ತೆಗೆದುಬಿಟ್ಟು ಚಿಕ್ಕಪೇಟೆ ಎಷ್ಟು ಬಂದಿದೆ ಮತ ಅಂತ ತೆಗೆದು ನೋಡಿ. ಅದರಲ್ಲಿ ನಮ್ಮ ಶಕ್ತಿ ಏನು ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ನಮ್ಮ ಜನರು ನಮ್ಮ ಪರ ಇದ್ದಾರೆ, ನಮ್ಮ ವಿರುದ್ಧ ಇದ್ದಾರೆ ಅನ್ನೋದು ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಕಳೆದ ಬಾರಿ ಚುನಾವಣೆ ನಾನು ಹೇಳಿದಲ್ಲ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅದರದ್ದೇ ಅಂತ ಒಂದು ಲೆಕ್ಕಾಚಾರ ಇರುತ್ತೆ. ಈಗ KJ ಬಾಬು ಅಂತ ಒಬ್ಬ ಕಿಡಿಗೇಡಿ ಬಂದು ನಿಂತ್ಕೊಂಡ. ಅವನೇನು ಮಾಡ್ದ, 18,000 20,000 ಓಟ್ ತೆಗ್ದ. ಆ ಓಟ್ BJPಗೆ ಹೋಗ್ತಾ ಇರಲಿಲ್ಲ. ಅವ್ನು ನಿಂತಿರಲಿಲ್ಲ ಅಂದರೆ ಆ ಓಟ್ BJPಗೆ ಹೋಗ್ತಾ ಇಲ್ಲ, ಕಾಂಗ್ರೆಸ್ ಬಂದಿರೋದು. ನಾವು ಗೆಲ್ತಾ ಇದ್ವಿ ಅಲ್ವಾ? ಈ ರೀತಿ ಅಂತ ಷಡ್ಯಂತ್ರ ರಾಜಕಾರಣ ಮಾಡೋದ್ರಲ್ಲಿ BJP ಅವರು ಎಕ್ಸ್ಪರ್ಟು. ಆ ಬಾಬುನ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ಡಿವೈಡ್ ಮಾಡಿದ್ರು, ಅವ್ರು ಗೆದ್ಕೊಂಡ್ರು. ಹಂಗಂತ ಹೇಳ್ಬಿಟ್ಟು ಜನರು ಮನ್ಸು ಗೆದ್ದವ್ರೆ ಅಂತಲ್ಲ. ನಾವು ಅದನ್ನು ನಾವೇನು ಕುಗ್ಗಿಲ್ಲ, ನಾವು ಕುಗ್ಗೋದು ಇಲ್ಲ. ನಾವು ಜನರ ಕೆಲಸ ಮಾಡ್ತಾನೆ ಇರ್ತೀವಿ. ಇನ್ನು ಮುಂದಕ್ಕೆ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಏನೇನೆಲ್ಲ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಜನರ ಜೊತೆ ನಾವು ಯಾವತ್ತೂ ಇರ್ತೀವಿ, ಸದಾ ಇರ್ತೀವಿ. ನನ್ನ ಕುಟುಂಬ. ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಈ ಚುನಾವಣೆ ಪ್ರಚಾರದಲ್ಲಿ ನಾವು ಚಿಕ್ಕಪೇಟೆ ಕವರ್ ಮಾಡಿದಾಗ ಈ ಕಾಂಗ್ರೆಸ್ನಲ್ಲಿ ತುಂಬ ಯಂಗಿರೋ ವೋಟರ್ಸ್ ಎಲ್ಲ ಯಾರಾದರೂ ಯುವರಾಜ್ ಅಂತ ಇದ್ರು. 28 ಚುನಾವಣೆಯಲ್ಲಿ ಯುವರಾಜ್ ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ನಾವು ನೋಡಬಹುದು ಸರ್. ನಿಮ್ಮ ಅಭಿಮಾನಿಗಳಿಗೆ ನಾನು ಅಷ್ಟು ದೊಡ್ಡ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅಲ್ಲ, ನನ್ನ ಮೇಲೆ ವಿಶ್ವಾಸ ಪ್ರೀತಿ ಇಟ್ಕೊಂಡಿದ್ದಾರೆ ಆ ಯುವಕರು. ಆ ವಿಶ್ವಾಸ ಅದಕ್ಕೆ ನಾನು ಯಾವತ್ತೂ ಚಿರುಣಿ ಆಗಿರ್ತೀನಿ. ಆಮೇಲೆ ಮುಂದೆ ಏನು ಅವಕಾಶಗಳು ಬರುತ್ತೋ ಅದು ಪಕ್ಷ ಡಿಸೈಡ್ ಮಾಡುತ್ತೆ. ನನಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಕೂಡ ಆಸೆ ಇದೆ. ಅದರಿಂದ ಪಕ್ಷ ಅದು ಸ್ವಾಭಾವಿಕ. ಅದು ಪಕ್ಷದ ನಮ್ಮ ಯಾರು ಮೇಲ್ಮಟ್ಟದ ನಾಯಕರು ಇರ್ತಾರೋ ಅವರು ಡಿಸೈಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಓಕೆ, ಈಗ ಕಡೆ ಪ್ರಶ್ನೆ, ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರಾ ಸರ್? ಆಗಬೇಕು. ದೇಶ ಉಳಿಬೇಕು ಅಂದರೆ ಆಗಬೇಕು ರಾಹುಲ್ ಗಾಂಧಿ ಅವರು. ओके, ये थे हमारे साथ युवराज चिकपेट के ऐसे युवा लीडर है. इनका कहना था कि KJ बाबू अगर आके वहाँ पे ना करता तो इनके फादर आरवी देवराज वहाँ पर जीतते थे. शायद इस कर्नाटका की कैबिनेट में आज मिनिस्टर भी होते थे. थैंक यू.